ಹಾಗೆ ಸಂಪರ್ಕದಲ್ಲಿರಿ. ಸಂಪುಟ ಸೇರೋ ಆಸೆಯಲ್ಲಿದ್ದ ನಾಗೇಂದ್ರಗೆ ಇಡಿ ಶಾಕ್. ಶಾಸಕರ ಭವನದ ನಾಗೇಂದ್ರ ಕೊಠಡಿ ಮೇಲೆ ಇಡಿ ದಾಳಿ. ಕೊಠಡಿ ಸಂಖ್ಯೆ 360 ದಾಳಿಯಾಗಿದೆ. ಸಂಪುಟ ಸೇರೋ ಆಸೆಯಲ್ಲಿದ್ರು ನಾಗೇಂದ್ರ. ಸಿಎಂ ಡಿಸಿಎಂಗೆ ಒತ್ತಡ ಹಾಕ್ತಾ ಇದ್ರು. ಎಸ್ಐಟಿ ತನಿಖೆ, ಅದರಲ್ಲಿ ರಿಲೀಫ್ ಸಿಕ್ಕ ನಂತರ ನಂದೇನೂ ತಪ್ಪಿಲ್ಲ, ಮತ್ತೆ ಸಚಿವ ಸ್ಥಾನ ಬೇಕು ಅಂತ ಓಡಾಡ್ತಾ ಇದ್ರು ಮಾಜಿ ಸಚಿವ ಬಿ ನಾಗೇಂದ್ರ. ಈಗ ಸಂಪುಟ ಸೇರೋ ಆಸೆಯಲ್ಲಿದ್ದ ನಾಗೇಂದ್ರಗೆ ಇಡಿ ಶಾಕ್ ಕೊಟ್ಟಿದೆ. ಶಾಸಕರ ಭವನದ ನಾಗೇಂದ್ರ ಕೊಠಡಿಯ ಮೇಲೆ ಇಡಿ ದಾಳಿಯಾಗಿದೆ. ಶಾಸಕರ ಭವನದ ಕೊಠಡಿ ಸಂಖ್ಯೆ 360ರಲ್ಲಿ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಈಗ ಸಂಪರ್ಕದಲ್ಲಿದ್ದಾರೆ. ಕಿರಣ್, ನಾಗೇಂದ್ರ ಅವರು ಈಗ ಹಾಗೆ ನೋಡೋದಕ್ಕೆ ಹೋದ್ರೆ ಫುಲ್ ಝೂಮ್ ಅಲ್ಲಿದ್ರು. ಎಸ್ಐಟಿ ಇಂದ ರಿಲೀಫ್ ಸಿಕ್ಕ ನಂತರ ಮತ್ತೆ ಸಂಪುಟ ಸೇರೋ ಆಸೆಯಲ್ಲಿದ್ರು. ಅದಕ್ಕೋಸ್ಕರ ಸಿಎಂ ಡಿಸಿಎಂ ಮೇಲೆ ಒತ್ತಡ ಹಾಕ್ತಾ ಇದ್ರು. ಅದರ ನಡುವೆ ಆಗಿರುವಂತ ಈ ಬೆಳವಣಿಗೆ ಬಹಳ ದೊಡ್ಡ ಹೊಡ್ತಾ ಇದ್ದು ನಾಗೇಂದ್ರಗೆ. ಖಂಡಿತ ಶ್ವೇತಾ, ಏನು ವಾಲ್ಮೀಕಿ ಬಹುಕೋಟಿ ಹಗರಣಕ್ಕೆ ಸಂಬಂಧಿಸಿದಂತೆ ಈಗ ಇಡಿ ದಾಳಿ ನಡೆದಿರ್ತಕ್ಕಂಥದ್ದು. ಬೆಂಗಳೂರು, ಬಳ್ಳಾರಿ ಸೇರಿದಂತೆ ವಿಜಯನಗರ ಎಲ್ಲಾ ಕಡೆ ದಾಳಿ ಮಾಡಿದ್ದಾರೆ. ಮುಖ್ಯವಾಗಿ ಮಾಜಿ ಸಚಿವ ನಾಗೇಂದ್ರ ಏನ್ ಮತ್ತೆ ಸಂಪುಟ ಸೇರ್ತಾರೆ ಅನ್ನೋ ಮಾಹಿತಿ ಇತ್ತು. ಹೀಗಾಗಿ ಇವತ್ತು ರೈಡ್ ನಡೆದಿರ್ತಕ್ಕಂಥದ್ದು. ಹೀಗಾಗಿ ಇವತ್ತು ರೈಡ್ ಆದ ಹಿನ್ನೆಲೆಯಲ್ಲಿ ಸಾಕಷ್ಟು ಕಡೆ ರೈಡ್ ಮಾಡ್ಲಾಗ್ತಾ ಇದೆ. ಮುಖ್ಯವಾಗಿ ಏನಂದ್ರೆ ಈ ಹಗರಣದಲ್ಲಿ, ವಾಲ್ಮೀಕಿ ಹಗರಣದಲ್ಲಿ ಬಹುಕೋಟಿ ಹಗರಣವನ್ನ ನಡೆದಿತ್ತು. ಇದರಲ್ಲಿ ವಿಧಾನಸಭೆ ಮತ್ತೆ ಎಲೆಕ್ಷನ್ ಸಂದರ್ಭದಲ್ಲಿ ಈ ಹಣವನ್ನ ಹಂಚಿಕೆ ಮಾಡಲಾಗಿತ್ತು ಅನ್ನೋ ಆರೋಪ ಇತ್ತು. ಹೀಗಾಗಿ ನಾಗೇಂದ್ರ ಅವರು ಕೊಠಡಿ ಅಂದ್ರೆ ಶಾಸಕರ ಭವನದ 360 ಕೊಠಡಿಯನ್ನ ರೈಡ್ ಮಾಡಿರ್ತಕ್ಕಂಥದ್ದು. ರೈಡ್ ಮಾಡಿ ಪರಿಶೀಲನೆ ಮಾಡಲಾಗ್ತಾ ಇದೆ. ಅಲ್ಲಿ ಕೂಡ ಮತ್ತೆ ಭರತ್ ರೆಡ್ಡಿ ಏನಿದ್ದಾರೆ MLA, ಅವರ ಶಾಸಕರ ಭವನವನ್ನು ಸಹ ಸರ್ಚ್ ಮಾಡ್ತಾ ಇರ್ತಕ್ಕಂಥ, ಶಾಸಕರ ಭವನದಲ್ಲಿರ್ತಕ್ಕಂಥ ಅವರ ಕೊಠಡಿಯನ್ನು ಸಹ ಸರ್ಚ್ ಮಾಡಲಾಗ್ತಾ ಇದೆ. ಅಲ್ಲದೆ ಸಂಸದ ತುಕಾರಾಮ್ ಅವರ ಬೆಂಗಳೂರಿನ ಅಪಾರ್ಟ್ಮೆಂಟ್ ಕೂಡ ರೈಡ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು. ಅಲ್ಲದೆ ಈ ಶಾಸಕರು, ಸಂಸದರಾಗಿರ್ತಕ್ಕಂಥ ಕೆಲವರು ಎಲ್ಲರನ್ನ ಸಹ ರೈಡ್ ಮಾಡಿ ಪರಿಶೀಲನೆ ನಡೆಸಲಾಗ್ತಾ ಇದೆ. ಮುಖ್ಯವಾಗಿ ಏನಂದ್ರೆ ಬಹುಕೋಟಿ ಹಗರಣದಲ್ಲಿ ಹಲವು ಮಂದಿ ಭಾಗಿಯಾಗಿದ್ರು. ಹಣವನ್ನ ಹಂಚಿಕೆ ಮಾಡಲಾಗಿತ್ತು. ಸಾಕಷ್ಟು ಹಣ ಏನಿತ್ತು, ವಾಲ್ಮೀಕಿ ನಿಗಮದ ಹಣವನ್ನ ಹಂಚಿಕೆ ಮಾಡಿ ದೊಡ್ಡ ಪ್ರಮಾಣದಲ್ಲಿ ಹಗರಣ ನಡೆದಿತ್ತು. ಬಳ್ಳಾರಿ ನಗರ, ಗ್ರಾಮಾಂತರ, ಸಂಡೂರು, ಕಂಪ್ಲಿ, ಕೂಡ್ಲಿಗಿ ಸೇರಿದಂತೆ ಎಲ್ಲಾ ಕಡೆ ಹಂಚಿಕೆ ಮಾಡಲಾಗಿತ್ತು ಹಣವನ್ನ. ಹೀಗಾಗಿ ರೈಡ್ ಮಾಡಿ ಹಣವನ್ನ ಈಗ ರಿಕವರಿ ಮಾಡುವುದಕ್ಕೆ ಇಡಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಈ ಹಿಂದೆ ಕೂಡ ಸಾಕಷ್ಟು ರೈಡ್ ನಡೆದಿತ್ತು. ಹಣ ಏನಾಗಿತ್ತು, ಹೈದರಾಬಾದ್ನ ಫಸ್ಟ್ ಫೈನಾನ್ಸ್ ಬ್ಯಾಂಕಿಗೆ ವರ್ಗಾವಣೆ ಆಗಿತ್ತು. ಆ ಹಣವನ್ನ ಚಿನ್ನದ ಗಟ್ಟಿಗಳಾಗಿ ಬದಲಾಯಿಸಲಾಗಿತ್ತು. ನಂತರ ಆ ಗಟ್ಟಿಗಳನ್ನು, ಚಿನ್ನದ ಗಟ್ಟಿಗಳನ್ನು ಸಹ ವಶಪಡಿಸ್ಕೊಂತಾರೆ SIT ಟೀಮು. ನಂತರ ಇಡಿ ಕೂಡ ತನಿಖಾ ಭಾಗವಾಗಿ ಮುಂದುವರಿಸುತ್ತೆ. ಈಗ ಮತ್ತೆ ಇವತ್ತು ಹಣ ಹಂಚಿಕೆ ಬಗ್ಗೆ 21 ಕೋಟಿ ಹಣವನ್ನ ಹಂಚಿಕೆ ಮಾಡಲಾಗಿತ್ತು ಲೋಕಸಭಾ ಎಲೆಕ್ಷನ್ ಸಂದರ್ಭದಲ್ಲಿ. ಅದನ್ನ ರಿಕವರಿ ಮಾಡಬೇಕಿದೆ. ಮತ್ತೆ ಎಲ್ಲೆಲ್ಲಿ ಹಂಚಿಕೆ ಆಗಿದೆ, ಯಾವ ಕ್ಷೇತ್ರದಲ್ಲಿ ಎಷ್ಟೆಷ್ಟು ಹಣ ಹೋಗಿದೆ, ಮತದಾರಿಗೆ 200 ರೂಪಾಯಿ, 2000 ರೂಪಾಯಿ ಅಂತೆ ಕೂಡ ಹಣವನ್ನ ಹಂಚಿಕೆ ಮಾಡಿದ್ರು. ಈಗ ಎಲ್ಲಾ ಭಾಗವಾಗಿ ಇದನ್ನ ಯಾರು ಕಲ್ಪಿಟ್ಟಿದ್ದಾರೆ, ಯಾರು ಆರೋಪಿಗಳಿದ್ದಾರೆ, ಯಾರು ಹಗರಣ ಮಾಡಿದ್ದಾರೆ, ಸರ್ಕಾರದ ದುಡ್ಡನ್ನ ಕೊಳ್ಳೆ ಹೊಡೆದಿದ್ರು. ಇಂತಹ ಹಗರಣದಲ್ಲಿ ಸಾಕಷ್ಟು ಮಂದಿ ಭಾಗಿಯಾಗಿದ್ರು. ಶಾಸಕರು, ಸಚಿವರು, ಸಂಸದರು ಎಲ್ಲರೂ ಸಹ ಭಾಗಿಯಾಗಿದ್ರು. ಹೀಗಾಗಿ ಎಲ್ಲಾ ಭಾಗಿಯಾಗಿರೋದ್ರಿಂದ ಅವರ ಮೇಲೆ ರೈಡ್ ಮಾಡಿರ್ತಕ್ಕಂಥದ್ದು. ರೈಡ್ ಮಾಡಿ ಈಗ ತನಿಖೆ ಮುಂದುವರಿಸಿದ್ದಾರೆ. ಎಸ್, ಥ್ಯಾಂಕ್ ಯು ಕಿರಣ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.